ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ ನಿಮಗೆ 31/1/2026ಕ್ಕೆ ದ್ವಿತೀಯ PUCಯಲ್ಲಿ ಸಮಾಜಶಾಸ್ತ್ರ ಸೋಷಿಯಾಲಜಿಯಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಸೆಕೆಂಡನ್ನು ಬರೀತಾ ಇದ್ದೀರಿ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಒಂದಿದೆ, ಅದರದೇ ಕೀ ಆನ್ಸರನ್ನು ನೋಡಿ. ಏಕೆಂದರೆ ಈ ಪ್ರಶ್ನೆಗಳು ತುಂಬ ನಿಮಗೆ ರಿಪೀಟ್ ಆಗ್ತಾ ಇದ್ದಾವೆ. ಈ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಎಕ್ಸಾಮ್ಗೂ ಕೂಡ ಯೂಸ್ ಆಗ್ತದೆ. ಸೊ ಎನ್ಯುವಲ್ ಎಕ್ಸಾಮ್ಗೂ ಕೂಡ ನಾವು ಏನು ಮಾಡ್ತೀವಿ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಹಾಕ್ತಿರ್ತೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡುವ ಈ ಒಂದು ವಿಡಿಯೋದಲ್ಲಿ ಏನಿದೆ ಅಂತ. ಭಾರತವನ್ನು ಪ್ರವೇಶಿಸಿದ ಮೊದಲ ಯುರೋಪಿಯನ್ ವಸಾಹತುಶಾಹಿ ಏನು ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ ಪೋರ್ಚುಗೀಸರು. ಇನ್ನು ಭಾರತದಲ್ಲಿ ಕರಕುಶಲಕಲೆಗಳು ಅವನತಿ ಹೊಂದುತ್ತಿವೆ. ಭಾರತದಲ್ಲಿ ಔದ್ಯೋಗೀಕರಣ, ನಗರೀಕರಣ ತಂತ್ರಜ್ಞಾನದ ಪ್ರಭಾವದಿಂದ ಆಧುನಿಕ ಕೈಗಾರಿಕಾ ಉತ್ಪನ್ನಗಳ ಬಳಕೆ ಅಧಿಕ. ಸೊ ಇದರಲ್ಲಿ ಆಪ್ಷನ್ ಸಿ, ಎ ಮತ್ತು ಬಿ ಎರಡು ಏನಪ್ಪ ಅಂದರೆ ಸರಿ ಇದ್ದಾವೆ. ಬಿ ಯು ಎಗೆ ಸರಿಯಾದ ಕಾರಣ. ಇನ್ನು ಸೋಲಿಗರ ಅಭಿವೃದ್ಧಿಗಾಗಿ ದುಡಿಯುವ ಸಂಘಟನೆ ಅದು ವಿವೇಕಾನಂದ ಗಿರಿಜನ ಕೇಂದ್ರ. ಇನ್ನು ಭಾರತದಲ್ಲಿ ಪಂಚಾಯತ್ ರಾಜ್ ಸ್ಥಾಪನೆಗೆ ಶಿಫಾರಸು ಮಾಡಿದ ಸಮಿತಿ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ. ಇನ್ನು ಪಶ್ಚಿಮ ಬಂಗಾಳದ ಗೂರ್ಖಾಲ್ಯಾಂಡ್ ಚಳವಳಿಯನ್ನು ಈ ಚಳವಳಿಗೆ ಉದಾಹರಣೆ ಅದು ಹೊರಗುಳಿಯುವ ಚಳವಳಿ ಅಂತಲೇ ಕರೆಯೋದು. ಬಿಟ್ಟ ಸ್ಥಳ ಇತ್ತು. ಡೆಮೋಗ್ರಫಿ ಪದ ಪರಿಚಯಿಸಿದವರು ಅಚಿಲ್ ಗಿಲಿಯಾರ್ಡ. ಪ್ರತ್ಯೇಕತಾ ನೀತಿ ಪ್ರತಿಪಾದಿಸಿದವರು JH ಹಟ್ಟನ್. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ಉದ್ಯೋಗದಲ್ಲಿ ಸಂವಿಧಾನದ ಮೀಸಲಾತಿ 335ನೇ ವಿಧಿ. ಇನ್ನು ದೋರಾಯಿ ಮಾರುಕಟ್ಟೆ ಅಧ್ಯಯನ ಮಾಡಿದವನು ಆಲ್ಫ್ರೆಡ್ ಗೆಲ್ಲ. ಆಂಧ್ರ ಪ್ರದೇಶದ ದೀಬುಗುಂಟೆ ಗ್ರಾಮದ ಮಹಿಳೆಯರು ಪಾನ ನಿಷೇಧ ಚಳವಳಿಯನ್ನು ಆರಂಭವನ್ನು ಮಾಡ್ತಾರೆ. ಹೊಂದಿಸಿ ಬರೆದಿದ್ದೀವಿ. ಕೆನೆಪದರು ಸಂತಾನಂ ಸಮಿತಿ ಜೊತೆಗೆ ಹೊಂದಾಣಿಕೆ ಆಗಬೇಕು. ಕರುಣಾ ಟ್ರಸ್ಟ್ ಡಾಕ್ಟರ್ H ಸುದರ್ಶನ. ಆರೋಗ್ಯ ವಿಮಾ ಯೋಜನೆ ಯಶಸ್ವಿನಿ. ಮಾಧ್ಯಮ ದೊರೆ ರೂಪರ್ಟ್ ಮರ್ಡೋಕ. ನೀರಾ ಚಳವಳಿ ತೆಂಗು ಬೆಳೆ ಅಂತ ಬರೆದ್ರೆ ಸಾಕು. ಇನ್ನು 1 ಮಾರ್ಕರ್ ಪ್ರಶ್ನೆಗೆ ಬರೋಣ. ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ಏನು? ದೇಶವೊಂದರ ಸಮಸ್ತ ಜನರು ಒಂದು ಸಮಾನ ಅನ್ಯೋನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳೋದೇ ರಾಷ್ಟ್ರೀಯ ಭಾವೈಕ್ಯತೆ. ಮುಂದಿನ ಪ್ರಶ್ನೆ, ಭಾರತೀಯ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಥವಾ ಬೃಹತ್ ಮನೆ ಅಂತ ಕರೆದವರು ಯಾರು ಅಂತ ಕೇಳಿದರು. ಸೊ ಗೊತ್ತಿರಲಿ, ಹೆನ್ರಿ ಮೆನ್ ಇಸ್ ದ ರೈಟ್ ಆನ್ಸರ್. IRDPಯನ್ನು ವಿಸ್ತರಿಸಿ ಬರೆಯಿರಿ. ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಭಾರತದ ಮೊದಲ ವಾರ್ತಾಪತ್ರಿಕೆ ಸಂವಾದ ಕೌಮುದಿ. ಆಧುನೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವನು ಡೇನಿಯಲ್ ಲರ್ನರ್ ಇಸ್ ದಿ ರೈಟ್ ಆನ್ಸರ್. 2 ಮಾರ್ಕರ್ ಕ್ವಶನ್. ಮಕ್ಕಳ ಲಿಂಗಾನುಪಾತ ಹೆಚ್ಚಿಸಲು ಸರ್ಕಾರ ಕೈಗೊಂಡಿರುವ 2 ಕಾರ್ಯಕ್ರಮ ಕೇಳಿದರು. ಬೇಟಿ ಪಡಾವೋ ಬೇಟಿ ಬಚಾವೋ ಮತ್ತು ಸುಕನ್ಯಾ ಸಮೃದ್ಧಿ. ಇನ್ನು ಪ್ರಬಲ ಜಾತಿಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರು. MN ಶ್ರೀನಿವಾಸ್ ಅವರ ಪ್ರಕಾರ ಇತರ ಜಾತಿಗಳಿಗಿಂತ ಹೆಚ್ಚು ಸಂಖ್ಯಾತ್ಮಕ ಬಲವಿರುವ, ಆರ್ಥಿಕ ಹಾಗೂ ರಾಜಕೀಯ ಅಧಿಕಾರ ಹೊಂದಿರುವ ಮತ್ತು ಸ್ಥಳೀಯ ಜಾತಿ ಏನಿ ಶ್ರೇಣಿಯಲ್ಲಿ ಉನ್ನತ ಧಾರ್ಮಿಕ ಅಂತಸ್ತನ್ನು ಹೊಂದಿರುವ ಜಾತಿಯೇ ಪ್ರಬಲ ಜಾತಿ. ನೆಕ್ಸ್ಟ್ ಒನ್, ಸೂಕ್ಷ್ಮ ಹಣಕಾಸಿನ 2 ಪ್ರಕಾರಗಳು. ಅನೌಪಚಾರಿಕ ಹಣಕಾಸು ಸೇವೆ ಒದಗಿಸುವವರು, ಸದಸ್ಯರ ಮಾಲೀಕತ್ವದ ಸಂಘಟನೆಗಳು, ಔಪಚಾರಿಕ ಹಣಕಾಸಿನ ಸಂಸ್ಥೆಗಳು. ಇನ್ನು ಗ್ರಾಮೀಣ ಅಧ್ಯಯನದಿಂದ ಹೊರಬರುವ 2 ಪರಿಕಲ್ಪನೆ ಅದು ಸಂಸ್ಕೃತಾನುಕರಣ ಮತ್ತು ಪಾಶ್ಚಾತ್ಯೀಕರಣ, ಕುಲನೀಕರಣ, ಅಪಸಂಸ್ಕೃತಾನುಕರಣ, ಸಾರ್ವತ್ರೀಕರಣ ಮತ್ತು ಪ್ರಾಂತೀಕರಣ. ಇನ್ನು ಯಾವುದಾದರೂ 2 ಸಾಮಾಜಿಕ ಸಂಪರ್ಕ ತಾಣಗಳಂತ ಕೇಳಿದರು. ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತು ಶೇರ್ ಚಾಟ. ಇನ್ನು SNDP 2 ಉದ್ದೇಶ ಕೇಳಿದರು. ಜಾತಿ ರಹಿತ ಸಮಾಜವನ್ನು ನಿರ್ಮಿಸೋದು, ಅಲಕ್ಷಿತ ಜಾತಿಯ ಇಳವರನ್ನು ಸಶಕ್ತೀಕರಣ ಮಾಡೋದು. ಇನ್ನು ಸಂಸ್ಕೃತಾನುಕರಣದ 2 ಟೀಕೆಗಳನ್ನು ಬರಲಿಕ್ಕೆ ಕೇಳಿತ್ತು. ಸೊ ಪೋಸ್ಟ್ ಏನಪ್ಪ ಅಂದರೆ, ಈ ಸಂಸ್ಕೃತಾನುಕರಣ ಮೂಲಭೂತವಾಗಿ ಸಾಂಸ್ಕೃತಿಕ ಬದಲಾವಣೆ ಬಗ್ಗೆ ವಿಶ್ಲೇಷಣೆ ಮಾಡ್ತದೆ, ವಿನಃ ಸಂರಚನಾತ್ಮಕ ಪರಿವರ್ತನೆ ಬಗ್ಗೆ ವಿಶ್ಲೇಷಣೆ ನೀಡೋದಿಲ್ಲ. ಇನ್ನು 2ನೇದು, ಈ ಭಾರತದ ಸಾಮಾಜಿಕ ಪರಿವರ್ತನೆ ಜಾತಿ ವ್ಯವಸ್ಥೆಗೆ ಸಂಬಂಧಿಸಿದ ವಿಶ್ಲೇಷಣೆಗೆ ಮಾತ್ರನೇ ಸಹಾಯ ಮಾಡ್ತದೆ. 3rd ಏನಪ್ಪ ಅಂದರೆ, ಉಲ್ಲೇಖ ಸಮೂಹಗಳು ಸದಾ ಬ್ರಾಹ್ಮಣರೇ ಆಗಿರದೆ ಹಲವಾರು ಸಂದರ್ಭಗಳಲ್ಲಿ ಪ್ರಾದೇಶಿಕ ಪ್ರಬಲ ಜಾತಿಗಳು ಉಲ್ಲೇಖ ಸಮೂಹಗಳೇ ಆಗಿದ್ದಾವೆ. ಇನ್ನು ಪಾಶ್ಚಾತ್ಯೀಕರಣದ 2 ಕ್ಷೇತ್ರ ಕೇಳಿದರು. ತಂತ್ರಜ್ಞಾನ, ಸಾಮಾಜಿಕ ಸಂಸ್ಥೆಗಳು, ತತ್ವಾದರ್ಶಗಳು ಮತ್ತು ಮೌಲ್ಯಗಳು. ಇನ್ನು ರಾಷ್ಟ್ರೀಯ ಜನಸಂಖ್ಯಾ ನೀತಿ ಇದೆ. ಸೊ ಇದನ್ನು ನಿಮಗೆ ಬರಲಿಕ್ಕೆ ಕೇಳಿದರು. ಉದ್ದೇಶಗಳು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಶಿಶು ಮರಣ ದರ ಕಡಿಮೆ ಮಾಡೋದು, ಪ್ರಸವ ಸಂದರ್ಭದಲ್ಲಿ ತಾಯಂದಿರ ಮರಣ ದರ ಕಡಿಮೆ ಮಾಡೋದು, ಮಕ್ಕಳಿಗೆ ವೈದ್ಯಕೀಯ ಸೇವೆಯನ್ನು ಒದಗಿಸೋದು, ಎಲ್ಲ ಪ್ರಸವಗಳನ್ನು ಆಸ್ಪತ್ರೆಗಳಲ್ಲಿ ಪರಿಣಿತರ ಮೂಲಕವೇ ಮಾಡಿಸೋದು, ಜನನ ಮರಣ ವಿವಾಹ ಗರ್ಭಧಾರಣೆಗೆ ಸಂಬಂಧಿಸಿದಂತೆ 100ರಷ್ಟು ನೋಂದಣಿ, ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವುದು, ಆಮೇಲೆ ಚಿಕ್ಕ ಕುಟುಂಬದ ಹಾಗೂ ಅನುಕೂಲಗಳ ಜನಪ್ರಿಯ, ಏಡ್ಸ್ ರೋಗದ ನಿಯಂತ್ರಣ, ಪ್ರಜನನ ಮತ್ತು ಮಕ್ಕಳ ಆರೋಗ್ಯಗಳ ಸೇವೆ ಪೂರೈಕೆ, ಪ್ರಾಥಮಿಕ ಶಿಕ್ಷಣವನ್ನು ಉಚಿತ ಮತ್ತು ಕಡ್ಡಾಯ ಮಾಡೋದು. ಇದೇ ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000ದ ಉದ್ದೇಶಗಳು. ಇನ್ನು ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ ಕೇಳಿದ್ದಾರೆ. ಸೊ ಮುಖ್ಯವಾಗಿ ಅವರು ಏನು ಮಾಡಿದ್ರಪ್ಪ ಅಂದರೆ, ಅಸ್ಪೃಶ್ಯರೊಂದಿಗೆ ಸ್ವತಃ ವಾಸಿಸಿ ಕಷ್ಟಗಳನ್ನು ಕಂಡು ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನವನ್ನು ಮಾಡ್ತಾರೆ.
ಅಸ್ಪೃಶ್ಯರ ಆಶ್ರಮದಲ್ಲಿ ನಡೀತಕ್ಕಂಥ ಪ್ರಾರ್ಥನೆ, ಪೂಜೆ, ಕೀರ್ತನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೀತಾರೆ. ಓಕೆನಾ. ಆಮೇಲೆ ಶೌಚಾಲಯಗಳನ್ನು ಸ್ವಚ್ಛ ಮಾಡುವ ಕೆಲಸವನ್ನು ಅವರೇ ಸ್ವತಃ ಮಾಡ್ತಾರೆ. ಇನ್ನು ಮುಂದೆ 1931 ನಂತರ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಸ್ಪೃಶ್ಯತೆಯ ಸಮಸ್ಯೆಯನ್ನು ಬಗೆಹರಿಸಲು ಸಮಿತಿಯನ್ನು ರಚನೆ ಮಾಡ್ತದೆ. ಇನ್ನು ಸ್ತ್ರೀ ಶಿಕ್ಷಣಕ್ಕಾಗಿ ಕಸ್ತೂರಬಾ ಬಾಲಿಕಾ ಆಶ್ರಮ ಮತ್ತು ಸಾಬರಮತಿಯಲ್ಲಿ ಹರಿಜನ ಬಾಲಿಕಾ ವಿದ್ಯಾಲಯವನ್ನು ಸ್ಥಾಪಿಸ್ತಾರೆ. ಇನ್ನು ಗಾಂಧೀಜಿಯವರು ಅಸ್ಪೃಶ್ಯರನ್ನು ಹರಿಜನ ಅಂತ ಕರೀತಾರೆ ಅಂತ ಬರೆದ್ರೆ ಸಾಕು. ಇನ್ನು ಮಹಿಳಾ ಸಬಲೀಕರಣದಲ್ಲಿ ಸೇವಾ ಸಂಘಟನೆಯ ಪಾತ್ರ ಕೇಳಿದ್ದಾರೆ. ಸೊ ಫಸ್ಟ್ ಸೇವಾ ಅಂದರೆ ಸೆಲ್ಫ್ ಎಂಪ್ಲಾಯ್ಡ್ ವುಮನ್ಸ್ ಅಸೋಸಿಯೇಷನ್ 1978 72ದಲ್ಲಿ ಇದನ್ನು ಇಳಾ ಆರ್ ಭಟ್ ಅವರು ಏನು ಮಾಡ್ತಾರೆ, ಪ್ರೇರಣೆ ಮತ್ತು ಮಾರ್ಗದರ್ಶನವನ್ನು ನೀಡ್ತಾರೆ. ಸೊ ಮುಖ್ಯವಾಗಿರ್ತಕ್ಕಂಥ ಸಂಘಟನೆ ಉದ್ದೇಶಗಳನ್ನು ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ತನ್ನ ಸದಸ್ಯರಿಗೆ ಪೂರ್ಣ ಪ್ರಮಾಣದ ಉದ್ಯೋಗ ಮತ್ತು ಸ್ವಾವಲಂಬಿಯಾಗಿ ಬದುಕಲು ಸೇವಾ ಸಂಸ್ಥೆಯನ್ನು ಶ್ರಮಿಸೋದು, ಸ್ವ ಉದ್ಯೋಗಕ್ಕೆ ಆರ್ಥಿಕ ಬೆಂಬಲ ಕೊಡೋದು, ತ್ವರಿತಗತಿಯಲ್ಲಿ ಆರ್ಥಿಕ ಸಾಲ ಸೌಲಭ್ಯ, ಗ್ರಾಮೀಣ ಪ್ರದೇಶದಲ್ಲಿ ಚಟುವಟಿಕೆಗಳನ್ನು ಮಾಡೋದು, ಆಮೇಲೆ ಬಡವರು ಸಮಾಜಕ್ಕೆ ಹೊರೆಯಲ್ಲ ಅನ್ನೋದನ್ನು ಹೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಇದೆ, ಇದನ್ನು ನೋಡ್ಕೊಡ್ರಿ. ಇನ್ನು ಅವಿಭಕ್ತ ಕುಟುಂಬದ ಲಕ್ಷಣಗಳು. ಸೊ ನಿಮಗೆಲ್ಲ ಗೊತ್ತಿದೆ, ಅದು ಪೀಳಿಗೆಗೆ ಸಮಾವೇಶ, ಸಾಮಾನ್ಯ ಮನೆ, ಸಾಮಾನ್ಯ ಅಡುಗೆ ಮನೆ, ಸಾಮಾನ್ಯ ಧಾರ್ಮಿಕ ಕ್ರಿಯಾವಿಧಿ, ಸಾಮಾನ್ಯ ಆಸ್ತಿ ಹಕ್ಕು ಬಾಧ್ಯತೆ, ಕರ್ತಾನ ಅಧಿಕಾರ, ಪೂರ್ವ ಯೋಜಿತ ವಿವಾಹ, ಹಕ್ಕು ಮತ್ತು ಕರ್ತವ್ಯಗಳ ಅರಿವು, ಸ್ವಯಂ ಪರಿಪೂರ್ಣತೆ. ಇನ್ನು ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ಬರೆದ ಆರ್ಥಿಕ ಅನುಕೂಲ, ಸದಸ್ಯರ ಸಂರಕ್ಷಣೆ, ಮನರಂಜನೆ, ವ್ಯಕ್ತಿತ್ವದ ಬೆಳವಣಿಗೆ, ಸಮಾಜವಾದದ ಪರಿಕಲ್ಪನೆ. ಇನ್ನು ನಗರದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು. ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ವ್ಯವಸ್ಥಿತ ಬೆಳವಣಿಗೆ ಮತ್ತು ಉದ್ಯೋಗಾವಕಾಶ ಸೃಷ್ಟಿ ಮಾಡೋದು, ವಲಸೆಗಳನ್ನು ತಡೆಯೋದು, ಕೈಗಾರಿಕೆಗಳನ್ನು ಸ್ಥಾಪಿಸೋದು, ಹಣಕಾಸಿನ ಮೂಲವನ್ನು ಕೊಡೋದು, ವಸತಿ ಯೋಜನೆಯನ್ನು ಮಾಡೋದು, ವಿಶೇಷ ಯೋಜನೆ, ಉತ್ತಮ ಸಾರಿಗೆ ವ್ಯವಸ್ಥೆ, ಚಟುವಟಿಕೆಗಳಲ್ಲಿ ಭಾಗಿ, ರಚನಾತ್ಮಕ ವಿಕೇಂದ್ರೀಕರಣ, ಬಡತನದ ನಿವಾರಣೆ. ಇನ್ನು ಪುಷ್ಕರ್ ವಾರ್ಷಿಕ ಜಾತ್ರೆಯ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳಿದರು. ಸೊ ನೆನಪಿರಲಿ, ಇದು ಏನು ಮಾಡ್ತಾರಪ್ಪ ಅಂದರೆ ಕಾರ್ತಿಕ ಮಾಸದ ಏಕಾದಶಿಯಿಂದ ಪೂರ್ಣಿಮೆಯ ದಿನ 5 ದಿನಗಳ ಕಾಲ ನಡೀತದೆ. ಓಕೆನಾ. ಅದು ಪುಷ್ಕರ್ ಸರೋವರದಲ್ಲಿ ಬ್ರಹ್ಮನು ಸ್ನಾನ ಮಾಡಿದನೆಂಬ ನಂಬಿಕೆ. ಇದು ಕೂಡ ನೋಡ್ಕೊಡ್ರಿ. ಇನ್ನು ಮುದ್ರಣ ಮಾಧ್ಯಮದಲ್ಲಿ ಉಂಟಾಗಿರುವ ಆಧುನಿಕ ಬೆಳವಣಿಗೆಗಳನ್ನು ಕೇಳಿದರು. ಸೊ ಅದನ್ನು ಕೂಡ ಕೊಟ್ಟಿದ್ದೀನಿ, ಸ್ವಲ್ಪ ಪಾಸ್ ಮಾಡಿ. ಎಸ್. ಇನ್ನು ಜಾಗತೀಕರಣಕ್ಕೆ ಸಹಾಯವಾದ 5 ಅಂಶಗಳು ಕೇಳಿದ್ದಾರೆ. ಅದು ಸಂವಹನ ಮತ್ತು ತಂತ್ರಜ್ಞಾನದ ಪ್ರಗತಿ, ಮಾಹಿತಿಗಳ ನಿರಂತರ ಹರಿವು, ಜ್ಞಾನ ಆಧಾರಿತ ಸಮಾಜದ ಉಗಮ, ಬಹುರಾಷ್ಟ್ರೀಯ ಕಂಪನಿ, ವಿದ್ಯುನ್ಮಾನ ಆರ್ಥಿಕತೆ, ರಾಜಕೀಯ ಬದಲಾವಣೆ, ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಒಕ್ಕೂಟದ ಬೆಳವಣಿಗೆ. ಇನ್ನು ಭಾರತದ ವೈವಿಧ್ಯತೆಯ ಲಕ್ಷಣಗಳನ್ನು ಕೇಳಿದರು. ಇದನ್ನು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಬೇಕು. ಸೊ ಫಸ್ಟ್ ಭೌಗೋಳಿಕ ವೈವಿಧ್ಯತೆ, ಭಾಷಾ ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆ, ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಜನಾಂಗೀಯ ವೈವಿಧ್ಯತೆ. ಇನ್ನು ಬ್ರಿಟಿಷರ ಅವಧಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಉಂಟಾದ ಪರಿವರ್ತನೆ, ಅದು ಕಾನೂನು ವ್ಯವಸ್ಥೆಯ ಪರಿಚಯ ಆಗ್ತದೆ. ಆಂಗ್ಲ ಶಿಕ್ಷಣದ ಪ್ರಭಾವ, ಸಮಾಜ ಸುಧಾರಣಾ ಚಳವಳಿಗಳ ಪ್ರಭಾವ, ಹೊಸ ಸಾಮಾಜಿಕ ವ್ಯವಸ್ಥೆಯ ಪ್ರಭಾವ, ಸ್ವಾತಂತ್ರ್ಯ ಹೋರಾಟದ ಪರಿಣಾಮ, ಕೈಗಾರೀಕರಣ ಮತ್ತು ನಗರೀಕರಣ. ಇನ್ನು ರೈತರ ಆತ್ಮಹತ್ಯೆ ತಡೆಯಲಿಕ್ಕೆ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ಸೊ ಮಹಿಳಾ ಚಳವಳಿಗಳ ಬಗ್ಗೆನೂ ಕೊಟ್ಟಿದ್ದೀನಿ. ಸೊ ಪಾಸ್ ಮಾಡಿ ಬರೀರಿ. ಇದನ್ನು ಎಕ್ಸ್ಪ್ಲನೇಷನ್ ಮಾಡಬೇಕು. ಸೊ ನೀವು ವಿವರಣೆ ಮಾಡಿದರೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕೊಡ್ತಾರೆ ಅಂತ ಹೇಳ್ತಾ ಇಷ್ಟಿತ್ತು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಬಾಯ್.